ದೈವ ದೇವರುಗಳ ನಾಡು. ನಂಬಿದ ಜನರಿಗೆ ದೈವಗಳು ತನ್ನ ಕಾರಣಿಕ ತೋರಿಸಿದ ಘಟನೆಗಳು ಈಗಾಗಲೇ ಹಲವೆಡೆ ನಡೆದಿದೆ. ಇದೀಗ ಇಂತಹುದೇ ಘಟನೆಗೆ ದಕ್ಷಿಣ ಕನ್ನಡದ ಜನ ಸಾಕ್ಷಿಯಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆಯ ಇರುವೈಲು ಗ್ರಾಮದ ಕೊನ್ನೆ ಪದವಿನಲ್ಲಿ ನಂಬಲಾಗದ ಪವಾಡ ಸಂಭವಿಸಿದ್ದು, ಇದನ್ನು ಸ್ಥಳೀಯರು ದೈವದ ಕಾರಣಿಕ ಎಂದೇ ಭಾವಿಸುತ್ತಿದ್ದಾರೆ. 36 ವರ್ಷಗಳ ಹಿಂದೆ ನಾಪತ್ತೆಯಾಗಿದ್ದ ಕುಟುಂಬದ ಹಿರಿಯ ಮಗ ಚಂದ್ರಶೇಖರ್ ಇದೀಗ ತಾಯಿಯ ಮಡಿಲಿಗೆ ಮರಳಿ ಬಂದಿದ್ದಾರೆ. 1980ರ ದಶಕದಲ್ಲಿ ಉದ್ಯೋಗ ಅರಸಿ ಮುಂಬೈಗೆ ತೆರಳಿದ್ದ ಚಂದ್ರಶೇಖರ್ ಮಾನಸಿಕ ಆರೋಗ್ಯ ಹದಗೆಟ್ಟು ನಾಪತ್ತೆಯಾಗಿದ್ದರು. ಆತನ ಬಗ್ಗೆ ಯಾವುದೇ ಸುಳಿವು ಸಿಗದೆ ಕುಟುಂಬಸ್ಥರು ತೀವ್ರ ನೋವಿನಲ್ಲಿ ವರ್ಷಗಳನ್ನೇ ಕಳೆದಿದ್ದರು. ತಾಯಿ, 2 ಸಹೋದರರು ಮತ್ತು ಸಹೋದರಿ ಎಲ್ಲೆಡೆ ಹುಡುಕಾಟ ನಡೆಸಿ ವಿಫಲವಾದ ಬಳಿಕ ಕೊನೆಗೆ ಮೊರೆ ಹೋಗಿದ್ದು ಮಂತ್ರದೇವತೆ ದೈವದ ಬಳಿ. ನನ್ನ ಮುಂದಿನ ಸೇವೆಗೆ ಮುನ್ನ ನಿಮ್ಮ ಮಗನನ್ನು ಮನೆಗೆ ಕರೆತರುತ್ತೇನೆ, ಹೀಗೆಂದು ದೈವ ಅಭಯ ನೀಡಿತ್ತು. ನಂತರ ನಡೆದಿದ್ದು ಪವಾಡ. ಇದಾದ ಕೆಲವೇ ದಿನಗಳಲ್ಲಿ ಮುಂಬೈನಲ್ಲಿ ನೆಲೆಸಿರುವ ಮಂಗಳೂರಿನ ವ್ಯಕ್ತಿಯೊಬ್ಬನಿಂದ ಚಂದ್ರಶೇಖರ್ ಬಗ್ಗೆ ಸುಳಿವು ಸಿಕ್ಕಿತ್ತು. ಚಂದ್ರಶೇಖರ್ ಆಗಾಗ ದೇವಸ್ಥಾನ, ಮಠಗಳಲ್ಲಿ ತಿರುಗಾಡುತ್ತಿದ್ದರು. ಈ ಸಮಯದಲ್ಲಿ ತನ್ನ ಕುಟುಂಬದ ನೆನಪನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರು. ಸುಮಾರು 25 ವರ್ಷಗಳ ಹಿಂದೆ ಮರಾಠಿ ಕುಟುಂಬವೊಂದರ ಸಹಾಯದಿಂದ ಅವರು ಬದುಕು ಸಾಗಿಸುತ್ತಿದ್ದರು. ಚಿಕಿತ್ಸೆ ಪಡೆಯುತ್ತಿದ್ದ ಅವರ ಮಾನಸಿಕ ಸ್ಥಿತಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದರೂ ತನ್ನ ಮೂಲ ಕುಟುಂಬವನ್ನು ಗುರುತಿಸಲು ಸಾಧ್ಯವಾಗಿರಲಿಲ್ಲ. ಇರುವೈಲು ಸಮೀಪದ ಕುಪ್ಪೆಟ್ಟು ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಬಗ್ಗೆ ಮತ್ತೆ ಮಾಹಿತಿ ದೊರಕಿತ್ತು. ದೂರವಾಣಿ ಮೂಲಕ ಮರಾಠಿ ಕುಟುಂಬವನ್ನು ಸಂಪರ್ಕಿಸಿದ ನಂತರ ಹಲವು ಪ್ರಯತ್ನಗಳ ಬಳಿಕ ಕೊನೆಗೂ ಚಂದ್ರಶೇಖರ್ ಅವರನ್ನು ಮನೆಗೆ ಕರೆತರಲಾಯಿತು. ದೈವದ ನುಡಿ ನಿಜವಾಗಿದೆ. ದೈವ ನೀಡಿದ್ದ ನಿಶ್ಚಿತ ಕಾಲಮಿತಿಗೆ ಕೆಲವೇ ದಿನಗಳ ಮೊದಲು ಚಂದ್ರಶೇಖರ್ ತಾಯಿಯ ಮಡಿಲಿಗೆ ಮರಳಿದ್ದಾರೆ. ಆ ಕ್ಷಣ ಎಲ್ಲರಲ್ಲಿ ಭಕ್ತಿಭಾವನೆ ಮತ್ತು ನಂಬಿಕೆಯ ಬೆಳಕು ಹರಿದಾಡಿದೆ.